ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ IT ಸೊಲ್ಯೂಷನ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಡೊಮೈನ್ ಮತ್ತು ಹೋಸ್ಟಿಂಗ್ ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಹೋಸ್ಟಿಂಗರ್ ಅಕೌಂಟಿಂದ ನೀವು ವರ್ಡ್‌ಪ್ರೆಸ್ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಜಸ್ಟ್ ನಿಮ್ಮ ಹೋಸ್ಟಿಂಗರ್ ಅಕೌಂಟ್ ಇದೆ ನೋಡಿ, ಈ ಹೋಸ್ಟಿಂಗರ್ ಅಕೌಂಟಲ್ಲಿ ಲಾಗಿನ್ ಆದಮೇಲೆ ನಿಮಗೆ ವೆಬ್ಸೈಟ್ ಅಂತ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ವೆಬ್ಸೈಟ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡಲ್ಲಿ ಆ್ಯಡ್ ವೆಬ್ಸೈಟ್ ಅಂತ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿ ವರ್ಡ್‌ಪ್ರೆಸ್ ಅಂತ ಕ್ಲಿಕ್ ಮಾಡಿ. ಸೊ ವರ್ಡ್‌ಪ್ರೆಸ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಡೈರೆಕ್ಟ್ಲಿ ವರ್ಡ್‌ಪ್ರೆಸ್ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಒಂದು ಆಪ್ಷನ್ ಬಂದುಬಿಡುತ್ತೆ. ಸೊ ವರ್ಡ್‌ಪ್ರೆಸ್ ಅಡ್ಮಿನ್ ಇಮೇಲ್ ID ಕೇಳುತ್ತೆ ನಿಮಗೆ, ಮತ್ತು ಪಾಸ್ವರ್ಡ್ ಕೂಡ ಕೇಳುತ್ತೆ. ನೀವು ಪಾಸ್ವರ್ಡ್ ಸೆಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ನಿಮಗೆ ಕ್ರಿಯೇಟ್ ಬ್ಲ್ಯಾಂಕ್ ಸೈಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡೊಮೈನ್ ನೇಮ್ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಒಂದು ವೇಳೆ ನೀವು ಹೋಸ್ಟಿಂಗರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದರೆ, ಅಂದರೆ ಡೊಮೈನ್ ಪರ್ಚೇಸ್ ಮಾಡಿದರೆ ಅಲ್ಲಿ ನಿಮಗೆ ಡೈರೆಕ್ಟ್ಲಿ ತೋರಿಸ್ಬಿಡುತ್ತೆ. ಇಲ್ಲ ಅಂದರೆ ನಿಮಗೆ ಈ ಥರ ನೀವು ಡೊಮೈನ್ ನೇಮ್ ಟೈಪ್ ಮಾಡಬೇಕಾಗತ್ತೆ. ನಾವು ಗೋಡ್ಯಾಡಿಯಿಂದ ಒಂದು ಡೊಮೈನ್ನ ಪರ್ಚೇಸ್ ಮಾಡಿದ್ರಿಂದ ನಾವು ಈ ಮ್ಯಾನ್ಯುವಲಿ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಡೊಮೈನ್ಗೆ ಒಂದು ವರ್ಡ್‌ಪ್ರೆಸ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ವಿದಿನ್ 1 ಮಿನಿಟಲ್ಲಿ ನಿಮಗೆ ವರ್ಡ್‌ಪ್ರೆಸ್ ಇನ್ಸ್ಟಾಲೇಷನ್ ಮಾಡ್ತಕ್ಕಂಥ ಈ ಹೋಸ್ಟಿಂಗರ್ ಅಕೌಂಟಿಂದ ನೀವು ಈಸಿಲಿ ಮಾಡ್ಬೋದು. ಹಾಗೆ ನೀವು ಒಂದು ವೇಳೆ ಇನ್ಸ್ಟಾಲೇಷನ್ ಹೋಸ್ಟಿಂಗರಿಂದ ಮಾಡಿದರೆ ನಿಮಗೆ ಡೈರೆಕ್ಟ್ಲಿ ವರ್ಡ್‌ಪ್ರೆಸ್ಗೆ ಅಡ್ಮಿನ್ ಲಾಗಿನ್ ಆಗಲಿಕ್ಕೆ ವಿದೌಟ್ ಪಾಸ್ವರ್ಡ್ ಕೂಡ ನಿಮಗೆ ಎಕ್ಸೆಸ್ ಇರುತ್ತೆ. ನೀವು ಕೂಡ ಇದೇ ಮೆಥಡ್ ಯೂಸ್ ಮಾಡಿಕೊಂಡು ಒಂದು ವರ್ಡ್‌ಪ್ರೆಸ್ಸನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ವರ್ಡ್‌ಪ್ರೆಸ್ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ನಿಮಗೆ ಅಡ್ಮಿನ್ ಪೆನಲ್ಲಿ ಯಾವ ಥರ ಕಾಣಿಸುತ್ತೆ ಅನ್ನೋದು ಇಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ. ಸೊ ಡೈರೆಕ್ಟ್ಲಿ ಅಡ್ಮಿನ್ ಆಗಿದೆ, ಬಟ್ ಮೇಲೆ ಡೊಮೈನ್ ಮಾತ್ರ ನೀವು ಇನ್ನೂ ಚೇಂಜ್ ಆಗಿಲ್ಲ. ಏನಕ್ಕೆ ಚೇಂಜ್ ಆಗಿಲ್ಲ ಅಂದರೆ ಇನ್ನೂ ಡೊಮೈನಲ್ಲಿ ನೇಮ್ ಸರ್ವರ್ ಅಪ್ಡೇಟ್ ಆಗಿದ ಮೇಲೂ ಇದು ಟೆಂಪರರಿ ಡೊಮೈನು ಹೋಸ್ಟಿಂಗರಿಂದ ಕೊಡ್ತಾರೆ. ನಿಮ್ಮ ಡೊಮೈನ್ ಕನೆಕ್ಟ್ ಆದಮೇಲೆ SSL ಸರ್ಟಿಫಿಕೇಟ್ ಇನ್ಸ್ಟಾಲ್ ಆದಮೇಲೆ ನಿಮಗೆ ಡೈರೆಕ್ಟ್ಲಿ ಮೇನ್ ಡೊಮೈನ್ಗೆ ಕನೆಕ್ಷನ್ ತೋರಿಸುತ್ತೆ. ಇಲ್ಲಿ ನೀವು ಯಾವುದೇ ಥರ ಚೇಂಜಸ್ ಮಾಡಿದರೂ ಕೂಡ ಮೇನ್ ಡೊಮೈನ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ನೀವು ಹೊಸ ವೆಬ್ಸೈಟ್ ರೆಡಿ ಮಾಡ್ಬೋದು. ಹೋಸ್ಟಿಂಗರ್ ಅಕೌಂಟಲ್ಲಿ ಯಾವ ಥರ ಒಂದು ವರ್ಡ್‌ಪ್ರೆಸ್ ಇನ್ಸ್ಟಾಲೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.